ಸರ್ಕಾರಿ ಶಾಲೆಗಳಲ್ಲಿ ಕಲಿತ ವಿದ್ಯಾರ್ಥಿಗಳ ಸಾಧನೆ ರಾಜ್ಯದ ಜನರ ಹುಬ್ಬೇರಿಸುವಂತಾಗಿದೆ. ಕಳೆದ ತಿಂಗಳು ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆ ಮುಗಿಸಿ ವಿದ್ಯಾರ್ಥಿಗಳು ಫಲಿತಾಂಶ ನಿರೀಕ್ಷೆಯಲ್ಲಿ ಇದ್ದರು. ಇಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರು ಫಲಿತಾಂಶ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮೆಳ್ಳಿಗೇರಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿ 100% ಅಂದ್ರೆ 625ಕ್ಕೆ 625 ಅಂಕ ಪಡೆದ ಅಂಕಿತಾ ಬಸಪ್ಪ ಕೊಂಡೂರ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಾಳೆ. ಹುನಗುಂದ ಮತ್ತು ಇಳಕಲ್ ಅವಳಿ ತಾಲೂಕಿನ ಫಲಿತಾಂಶ ಗಮನಿಸಿದರೆ ಇಲ್ಲಿಯೂ ಕೂಡ ಸರ್ಕಾರಿ ಶಾಲೆಗಳ ಮೇಲುಗೈ ಎಂಬುದು ಗೊತ್ತಾಗುತ್ತೆ. ಅಮೀನಗಡದ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ ವಿದ್ಯಾರ್ಥಿ ಕಾರ್ತಿಕ್ ರುದ್ರಗೌಡ ಬಡಗೌಡ್ರು 98.12% 625ಕ್ಕೆ 617 ಅಂಕ ಪಡೆದು ಅವಳಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದರೆ, ಹುನಗುಂದದ ಆದರ್ಶ ವಿದ್ಯಾಲಯದ ವಿದ್ಯಾರ್ಥಿಗಳು ಆದ ವಿಸ್ಮತಾ ಬೇನಾಳ 616 ಅಂಕ ಪಡೆದು ದ್ವಿತೀಯ, ಪೂರ್ಣಿಮಾ ಮಹಾದೇವ್ ಕಾಂಬ್ಳೆ 615 ಅಂಕ ಪಡೆದು ತೃತೀಯ ಸ್ಥಾನ ಪಡೆದಿದ್ದಾರೆ. ಹಾಗೆ ಇಳಕಲ್ ನಗರದ ಸಿದ್ಧಾರ್ಥ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ವಿದ್ಯಾ ಎಸ್ ವಂದನ್ 614 ಅಂಕ ಮತ್ತು ದೀಪ್ತಿ ಎಸ್ ವಂದನ್ 613 ಅಂಕ ಪಡೆದು ಕ್ರಮವಾಗಿ 4 ಮತ್ತು 5ನೇ ಸ್ಥಾನ ಪಡೆದಿದ್ದಾರೆ. ಹಾಗೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪಾಸಾದ ಎಲ್ಲ ವಿದ್ಯಾರ್ಥಿನಿಯರಿಗೆ ತಿಳಿಸುತ್ತೇವೆ, ಫೇಲ್ ಆದ ವಿದ್ಯಾರ್ಥಿಗಳಿಗೆ ಒಂದು ಕಿವಿಮಾತು, ಪಾಸಾದವರು ನೌಕರಿ ಮಾಡಿದ್ರೆ ಫೇಲ್ ಆದವರು ಸಾಧನೆ ಮಾಡ್ತಾರೆ. ಎದೆಗುಂದದೆ ಸಾಧನೆ ಮಾಡುವವರಿಗೆ ನೀವು ಒಬ್ಬರಾಗಿ, ನಿಮ್ಮ ಹೆತ್ತವರು ನಿಮಗಾಗಿ ಹಗಲಿರುಳು ಶ್ರಮಿಸಿದ್ದಾರೆ. ನೀವು ಪಾಸಾಗಲಿ ಫೇಲ್ ಆಗಲಿ ಜೀವನದಲ್ಲಿ ಸಾಧನೆ ಮಾಡಿ ನಿಮ್ಮ ತಂದೆ ತಾಯಿಗೆ ಆಸ್ತರಿಯಾಗಿ ಎಂದು ಹೇಳುತ್ತಾ ಮತ್ತೆ ಸಿಗೋಣ. ನಮಸ್ಕಾರ. ಜಿಲ್ಲೆಯಲ್ಲಿ ಅಟ್ ಎ ಟೈಮ್ ಒಂದೇ ದಿನ ಸಭೆಗಳನ್ನು ಕರೆದು ಅವರ ಸಹಕಾರವನ್ನು ಕೂಡ ಕೋರಿದ್ದು, ಮತ್ತು ನಿರಂತರವಾಗಿ ಘಟಕ ಪರೀಕ್ಷೆಗಳನ್ನು ನಡೆಸಿರುವಂಥದ್ದು. ಆ ಘಟಕ ಪರೀಕ್ಷೆಗಳನ್ನು ಬರೀ ನಡೆಸಿದಷ್ಟೆಲ್ಲ ವಿಶ್ಲೇಷಣೆ ಮಾಡಿ ಯಾವ ಘಟಕ ಯಾವ ಮಗುವಿಗೆ ತಿಳಿದಿಲ್ಲ ಅಂತ ಅನ್ನುವಂಥದ್ದನ್ನು ಹೇಳಲಿಕ್ಕೂ ಕೂಡ ಎಲ್ಲ. ಆಮೇಲೆ ಮಾನ್ಯ ಉಪನಿರ್ದೇಶಕರು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳವರ ಒಂದು ಆದೇಶದಂತೆ ಒಂದೇ ಟೈಮ್ಗೆ ಇಡೀ ಜಿಲ್ಲೆಯಲ್ಲಿನ ತಾಯಂದಿರ ಸಭೆಗಳನ್ನು ಮಾಡುವುದರ ಮೂಲಕ ತಾಯಂದಿರಲ್ಲಿನೂ ಕೂಡ ಮಕ್ಕಳ ಶಿಕ್ಷಣಕ್ಕಾಗಿ ಅವರು ಎಷ್ಟು ಇಂಟ್ರೆಸ್ಟನ್ನು ತಗೊಳ್ತಾ ಇದ್ದಾರೆ, ಮತ್ತು ಇದೊಂದು ಬಹಳ ಮಹತ್ವದ ಒಂದು ಮೈಲಿಗಲ್ಲಾಗಿರೋದ್ರಿಂದ ಆ ಮಕ್ಕಳಿಗೆ ನಿಮ್ಮಿಂದ ಇದೆಲ್ಲ ಬೇರೆ ಬೇರೆ ಓದಲಿಕ್ಕೆ ಬರೀಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳುವಂತಹ ಕಾರ್ಯಕ್ರಮ. ಮತ್ತು SDMC ಅವ್ರದ್ದು ಜಿಲ್ಲೆಯಲ್ಲಿ ಅಟ್ ಎ ಟೈಮ್ ಒಂದೇ ದಿನ ಸಭೆಗಳನ್ನು ಕರೆದು ಅವರ ಸಹಕಾರವನ್ನು ಕೂಡ ಕೋರಿದ್ದು, ಮತ್ತು ನಿರಂತರವಾಗಿ ಘಟಕ ಪರೀಕ್ಷೆಗಳನ್ನು ನಡೆಸಿರುವಂಥದ್ದು. ಆ ಘಟಕ ಪರೀಕ್ಷೆಗಳನ್ನು ಬರೀ ನಡೆಸಿದಷ್ಟೆಲ್ಲ ವಿಶ್ಲೇಷಣೆ ಮಾಡಿ ಯಾವ ಘಟಕ ಯಾವ ಮಗುವಿಗೆ ತಿಳಿದಿಲ್ಲ ಅಂತ ಅನ್ನುವಂಥದ್ದನ್ನು ಹೇಳಲಿಕ್ಕೂ ಕೂಡ ಎಲ್ಲ ಶಿಕ್ಷಕರು ಮಾರ್ಗದರ್ಶನವನ್ನು ನೀಡಿದ್ದಾರೆ. ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದು ಕೂಡ ಸಹಾಯಕ ಆಗಿದೆ ಅಂತ ಹೇಳಿ ಅನ್ಸುತ್ತೆ. ಓಕೆ, ಧನ್ಯವಾದ. ಅಡ್ಮಿಷನ್ ಇನ್ ಯುವರ್ ಸ್ಕೂಲ್ ಕಾಲೇಜ್ ಸರ್ವಿಸ್. ಪಾರ್ವತಿ ಅವರೇ, ನಿಮ್ಮ ಮಗ ಈಗ ಹುನಗುಂದ ತಾಲೂಕಿಗೆ SSLC ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದನ್ರಿ, ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಏನ್ರಿ? ಭಾಳ ಖುಷಿ ಆಗೈತ್ರಿ. ಖುಷಿ ಒಳಗ ಏನ್ ಮಾತಾಡ್ಬೇಕನ್ನೋದ ಗೊತ್ತಾಗವಲ್ರಿ. ಆಫೀಸರ್ ನಮ್ಮ ಮನಿ ತನಕ ಬಂದ್ರ, ಆಫೀಸರ್ ಮನಿಗೆ ನಾವು ಹೋಗಿರ್ತೀರಿ, ಅವರ ನಮ್ಮ ಮನಿ ಬಾಗ್ಲಿಗೆ ಬಂದ್ರ ಇನ್ನೂ ಜಾಸ್ತಿ ಖುಷಿ ಆಗೈತ್ರಿ. ಖುಷಿಯನ್ನು ವ್ಯಕ್ತಪಡಿಸ್ತಾರೆ. ಮುಂಚೆಯಿಂದನೂ ಇದೇ ರೀತಿ ಜಾಣ ಇದ್ನೋ? ಸ್ವಲ್ಪ ಮಟ್ಟಿಗೆ ಇದ್ದನ್ರಿ. ಮೊರಾರ್ಜಿ ಸ್ಕೂಲಿಗೆ ಹೋದ್ಮೇಲೆ ಮತ್ತಿಷ್ಟ ಇಂಟ್ರೆಸ್ಟ್ ಆಗ್ಯಾನ. ಯಾವ ಸ್ಕೂಲಲ್ಲಿ ಇದ್ರಿ? ಅಮೀನಗಡ ಇಂದಿರಾ ಗಾಂಧಿ ರೆಸಿಡೆನ್ಸಿ ಸ್ಕೂಲ್, ವಸತಿ ಶಾಲೆ ಅಮೀನಗಡ ರೀ. ಅಮೀನಗಡ ಅದು ಈ ಬಾಗಲಕೋಟೆ ಸೆಕ್ಟರ್ 88ದಾಗ ಐತ್ರಿ. ಒಳ್ಳೇದು. ರುದ್ರಗೌಡ್ರ ಮಗ, ತಮ್ಮ ಮಗ SSLC ಪರೀಕ್ಷೆ ಒಳಗೆ ಪ್ರಥಮ ಸ್ಥಾನ ಪಡೆದನ್ರಿ. ತಮಗೆ ಹೆಂಗೆ ಅನ್ನಿಸ್ತಾ ಇದೆ ಇವತ್ತು? ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದಿಂದ ಮತ್ತು ಆ ಶಾಲೆಯ ಒಂದು ಮುಖ್ಯೋಪಾಧ್ಯಾಯರು ತಮ್ಮ ಶಾಲೆಯಿಂದ ತಮ್ಮ ಮನೆಗೆ ಬಂದು ವಿದ್ಯಾರ್ಥಿಯನ್ನು, ತಮ್ಮ ಮಗನನ್ನು ಸನ್ಮಾನ ಮಾಡಿದ್ದಾರೆ. ಅದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್? ಇಷ್ಟು ಪರ್ಸೆಂಟ್ ಮಾಡ್ದ ಅಂತ ನಮ್ಮ ನಿರೀಕ್ಷೆ ಇದ್ದಿಲ್ಲ ರೀ. 85-90 ಮಾಡ್ಬೋದು ಅಂತ ನಮ್ಮ ಲೆಕ್ಕಾಚಾರ ಇತ್ತು ರೀ. ಆರ 98 ಪಾಯಿಂಟ್ ಮಾಡ್ತಾನಂತೇಳಿ ನಮ್ಮ ಸುದ್ದಿ ಕೇಳಿ ಭಾಳ ಸ್ವಲ್ಪ ಸಂತೋಷ ಆಯ್ತು ರೀ. ಈ ಊರಿನ ಜನರು, ಸಾಕಷ್ಟು ಜನರು ಫೋನ್ ಮಾಡಿದ್ರು, ಎಲ್ಲ ಶಾಲೆಯವರು. ಅವರು ಇಷ್ಟೆಲ್ಲ ಕಾರಣಕ್ಕೆ ನಮ್ಮ ಮೊರಾರ್ಜಿ ಶಾಲೆಯವರು, ಇಂದಿರಾ ಗಾಂಧಿ ವಸತಿ ಶಾಲೆ ಶಿಕ್ಷಕರು ಮತ್ತು ಶಿಕ್ಷಣ ಇಲಾಖೆ ಎಲ್ಲ ಒಂದು ಮಾರ್ಗದರ್ಶನದಿಂದ ಈ ಮಟ್ಟಕ್ಕೆ ಬೆಳೆದಾರಂದಾಗ ಅವ್ರಿಗೆಲ್ಲರಿಗೆ ನಮ್ಮ ಕುಟುಂಬದ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀವಿ. ಒಳ್ಳೆಯದು. ಓಕೆ, ಧನ್ಯವಾದ. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ನಮ್ಮ ಹುನಗುಂದ ತಾಲೂಕಿನ SSLC ಪರೀಕ್ಷೆ 1ರ ಸಂಬಂಧಿಸಿದಂತೆ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಈ ಒಂದು ಕಾರ್ತಿಕ್ ರುದ್ರಗೌಡ ಬಡಗೌಡರ ವಿದ್ಯಾರ್ಥಿ ಈ ವರ್ಷ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದಿದೆ ಮೇಡಮ್. ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು ಮೇಡಮ್? ಮತ್ತು ಜೊತೆಗೆ
ತಾಲೂಕಿನ ಸ್ಥಾನಮಾನಗಳು ಈ ಒಂದು ಪರೀಕ್ಷೆಯಲ್ಲಿ ಏನಾಗಿದೆ ಅನ್ನೋದು ಕೂಡ ಸ್ವಲ್ಪ ಸಂಕ್ಷಿಪ್ತ ಮಾಹಿತಿಯನ್ನು ನೀಡಬೇಕಂತ ವಿನಂತಿ. ಮೊದಲು ನಾನು ಕಾರ್ತಿಕ್ಗೆ ಅಭಿನಂದನೆಗಳನ್ನು ಹೇಳ್ತೀನಿ. ನಮ್ಮ ಇಲಾಖೆಯ ಪರವಾಗಿ ನಿಮ್ಗೆ, ನಿಮ್ಮ ತಂದೆಯವ್ರಿಗೆ, ನಿಮ್ಮ ತಾಯಿಯವ್ರಿಗೂ ಅಭಿನಂದನೆಗಳನ್ನು ತಿಳಿಸ್ತೀನಿ. ಅವರ ಮುಖ್ಯೋಪಾಧ್ಯಾಯರು ಕೂಡ ಇಲ್ಲೇ ಇದ್ದಾರೆ. ನಮ್ಮ ಶಿಕ್ಷಣ ಇಲಾಖೆಯ ವತಿಯಿಂದ ನಿಮ್ಗೆ ಭಾಳಷ್ಟು ಅಭಿನಂದನೆಗಳು, ಜೊತೆಗೆ ಆಶೀರ್ವಾದ ಕೂಡ. ಹಿಂಗೆ ಮುಂದೆ ಬೆಳೆದು ಒಳ್ಳೆಯ ಒಂದು ಸ್ಥಾನಮಾನದಲ್ಲಿ ಇರಲಿ ಅಂತ ಹೇಳಿ ಆಶಿಸಿ 617 ಅಂಕಗಳನ್ನು ಪಡ್ಕೊಂಡು ಕಾರ್ತಿಕ್ ನಮ್ಮ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಾನ. 600ರ ಮೇಲೆ ತೆಗೆದುಕೊಂಡಂಥ ಮಕ್ಕಳು 20 ಮಕ್ಕಳು ನಮ್ಮ ತಾಲೂಕಿನಲ್ಲಿರುವುದು ಕೂಡ ಹೆಮ್ಮೆಯ ವಿಷಯ. ಆಮೇಲೆ ನಮ್ಮ ತಾಲೂಕಿನ ಒಂದು ಫಲಿತಾಂಶ 80.808 ಆಗಿದೆ. ನಿಜವಾಗ್ಲೂ ಭಾಳಷ್ಟು ಕ್ವಾಲಿಟಿ ರಿಸಲ್ಟ್ ಅಂತ ಹೇಳಿ ಖುಷಿಯಾಗಿದೆ. ಬಹಳಷ್ಟು ಶಾಲೆಗಳು ಪ್ರತಿಶತ 100ಕ್ಕೆ 100 ಸಾಧನೆ ಮಾಡಲಿಕ್ಕೆ ಪ್ರೇರೇಪಣೆಯನ್ನು ಕೂಡ ಪಡ್ಕೊಂಡಿದ್ದಾರೆ. ಆಮೇಲೆ ಕನ್ನಡದಲ್ಲಿ 125ಕ್ಕೆ 125 ಪಡ್ಕೊಂಡಂಥ ಮಕ್ಕಳೂ ಇದ್ದಾರೆ. ಆಮೇಲೆ ನಮ್ಗೆ ಅನ್ನಿಸ್ತು, ಈಗ ಫಸ್ಟ್ ಡೇ ಬಂದ ತಕ್ಷಣ ಫಸ್ಟ್ ಕಾರ್ತಿಕ್ ಅವ್ರ ಮನೆಗೆ ಹೋಗೋಣ ಅಂಥೇಳಿ. ಇಂದಿರಾ ಗಾಂಧಿ ವಸತಿ ಶಾಲೆ ಅಮೀನ್ಗಢ ಅಂದ್ಕೊಳ್ಳಿ ಮನೆ ಎಲ್ಲೈತೆ ಅಂತ ಕೇಳಿದಾಗ ಕನ್ಗಲ್ನಾಗ ಐತಿ ಅಂಥೇಳಿ ಗೊತ್ತಾಯಿತು. ಕಾರ್ತಿಕ್ ಅದಾನ ಇಲ್ಲ ಅಂಥೇಳಿ ಅವ್ರ ತಾಯಿಯವ್ರಿಗೆ ಫೋನ್ ಹಚ್ಚಿ ಕೇಳಿದಾಗ, ನಮ್ಮ ತಾಲೂಕು ನೋಡಲ್ ಅವರು ಹಚ್ಕೊಟ್ಟಿದ್ರು. ಕೇಳಿದಾಗ ಅವ್ರು ಹೇಳಿದ್ರು, ನೀವೇನು ಮಾಡ್ತೀರಿ ಅಂತ ಕೇಳಿದಾಗ ಆಶಾ ಕಾರ್ಯಕರ್ತೆ ಕೆಲಸ ಮಾಡ್ತಾಯಿದ್ದೀನಿ ಅಂಥೇಳಿ. ಅವರು ಮನೆಯವ್ರೂ ಒಕ್ಕಲ್ತನ ಮಾಡ್ತಾರೆ ಅಂಥೇಳಿ ಖುಷಿ ಆಯಿತು. ಒಬ್ಬ ಆಶಾ ಕಾರ್ಯಕರ್ತೆಯ ಭಾಳಷ್ಟು ಕೆಲಸ, ಅದೆಲ್ಲ ಒತ್ತಡಗಳ ಮಧ್ಯೆ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಅವರು ಹೊಲದ ಕೆಲಸ ಮಾಡಿ ನೋಡ್ಕೊಳ್ಳೋವಂಥ ಒತ್ತಡದ ಮಧ್ಯೆನೂ ಆ ಮಗು ಭಾಳಷ್ಟು ಪರಿಶ್ರಮದಿಂದ ಎಲ್ಲ ಶಾಲೆಯಲ್ಲಿ ಏನೇನು ಹೇಳಿದಾರೆ ಶಿಕ್ಷಕರು ನಾನೆಲ್ಲ ಮಾಡಿದ್ದೀನಿ, ಒಂದು ಟೈಮ್ ಟೇಬಲ್ ಹಾಕ್ಕೊಂಡಿದ್ದೆ ಅಂತ ಹೇಳ್ದ. ಹಂಗೆ ಆ ಪರಿಶ್ರಮಕ್ಕೆ ಫಲ ಇದ್ದೇ ಇರ್ತೈತಿ. ನಮ್ಮ ತಾಲೂಕು ಜಿಲ್ಲೆಯಲ್ಲಿ 3ನೇ ಸ್ಥಾನವನ್ನು ಈ ಮೊದಲ ಪರೀಕ್ಷೆಯಲ್ಲಿ ಪಡ್ಕೊಂಡಿದೆ. 3ನೇ ಸ್ಥಾನ ಅಂತಂದ್ರೂ 80ರ ಮೇಲೆ ಪ್ರತಿಶತ ಫಲಿತಾಂಶವನ್ನು ಪಡ್ಕೊಂಡಿದ್ದಕ್ಕಾಗಿ ನಾನು ನನ್ನ ತಾಲೂಕಿನ ಎಲ್ಲ ಮುಖ್ಯ ಶಿಕ್ಷಕರುಗಳಿಗೆ, ನಮ್ಮೆಲ್ಲ ಶಿಕ್ಷಕರುಗಳಿಗೆ, ಆಮೇಲೆ ಎಲ್ಲ ಮಕ್ಕಳುಗಳಿಗೆ ಯಾರು ಒಳ್ಳೆಯ ಒಂದು ಫಲಿತಾಂಶವನ್ನು ಕೊಟ್ಟಿದ್ದಾರೆ ಆ ಮಕ್ಕಳಿಗೆ ಅವರ ಪರಿಶ್ರಮಕ್ಕೆ ಅಭಿನಂದನೆಗಳನ್ನು ತಿಳಿಸ್ತೀನಿ. ಹಾಗೆ ನಮ್ಮ ತಾಲೂಕು ನೋಡಲ್ ಅವರು ಕೂಡ ಭಾಳಷ್ಟು ಪರಿಶ್ರಮ ಪಟ್ಕೊಂಡು ಎಲ್ಲ ಕೆಲಸವನ್ನು ನಿರ್ವಹಿಸಿದ್ದಾರೆ, ಅವ್ರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತೀನಿ. ಹೀಗೇ ನಮ್ಮೆಲ್ಲ ಮುಖ್ಯೋಪಾಧ್ಯಾಯರುಗಳು ಮತ್ತು ಶಿಕ್ಷಕರುಗಳು ತಮ್ಮ ಮಕ್ಕಳಿಗೆ ಪ್ರೇರಣೆ ಆಗಲಿ. ಇನ್ನು 2ನೇ ಫಲಿತಾಂಶ ಕೂಡ ಒಳ್ಳೆಯ ರೀತಿಯಿಂದ ಎಲ್ಲ ಮಕ್ಕಳು ಫಲಿತಾಂಶದಲ್ಲಿ ಉತ್ತೀರ್ಣರಾಗಿ ಅವ್ರ ಭವಿಷ್ಯವನ್ನು ರೂಪಿಸ್ಕೊಳ್ಳಿ ಅಂಥೇಳಿ ಆಶಿಸ್ತೀನಿ ನಾನು. ಒಳ್ಳೆಯದು. ಜೊತೆಗೆ ತಾಲೂಕಿನ ಫಲಿತಾಂಶ ಜಿಲ್ಲೆಯಲ್ಲೇ ತೃತೀಯ ಸ್ಥಾನ ಬಂದಿದೆ ಅಂತ ಹೇಳಿದ್ರು ಮೇಡಮ್. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು 80%ಕ್ಕಿಂತಲೂ ಹೆಚ್ಚು ಬಂದಿದೆ ಅಂತ ಹೇಳಿದರೆ, ಈ ಒಂದು ಪ್ರತಿಶತವನ್ನು ಪಡೀಲಿಕ್ಕೆ ತಾವೇನೇನು ಕಾರ್ಯಕ್ರಮಗಳನ್ನು ಮತ್ತು ರೂಪುರೇಷೆಗಳನ್ನು SSLC ಫಲಿತಾಂಶ ಸುಧಾರಣೆಗೆ ಹಾಕ್ಕೊಂಡಿದ್ರಿ ಅಂತ ಹೇಳಿ ಒಂಚೂರು ಸಂಕ್ಷಿಪ್ತವಾಗಿ ಹೇಳ್ಬೋದು. ಆ್ಯಕ್ಚುಲಿ ನಾನು ಬಂದಿದ್ದು ಆಗಸ್ಟ್ 18ರಿಂದ. ಬಂದ ತಕ್ಷಣ ನಾವು ಮೊದಲು ಮಾಡಿರೋಂಥ ಕೆಲಸ ಅಂತಂದ್ರೆ ಎಲ್ಲ ಏನು ಶಿಕ್ಷಕರುಗಳನ್ನು ವಿಷಯವಾರು ವೇದಿಕೆಗಳನ್ನು ಭಾಳಷ್ಟು ಬಲಪಡಿಸಿದ್ವಿ. ಆ ವಿಷಯ ವೇದಿಕೆಗಳಲ್ಲಿ ಶಿಕ್ಷಕರು ಕೂಡ ತಮ್ಮ ಶಾಲೆಯ ಸಂಬಂಧಿಸಿದಂತಹ ಮಕ್ಕಳಿಗೆ ವಿಷಯವಾರು ತಮಗೇನು ಕಷ್ಟ ಅನಿಸಿದೆ ಅಥವಾ ಯಾರು ಒಳ್ಳೆಯದನ್ನು ಮಾಡ್ತಾ ಇದ್ದಾರೆ ಅವೆಲ್ಲ ಶೇರಿಂಗ್ ಮೀಟಿಂಗ್ ಅಂಥೇಳಿ ಅಲ್ಲಿ ಶೇರ್ ಮಾಡ್ಕೊಳ್ಳೋಂಥದ್ದನ್ನು ಕಡ್ಡಾಯವಾಗಿ ಮಾಡಿದ್ವಿ. ಅಲ್ಲಿಂದ ಪ್ರಾರಂಭವಾಗಿದ್ದು. ಆಮೇಲೆ ಮನೆಗೆ ಗುರೂಜಿ ಬಂದರು ಗುರುವಾರ ಅಂಥೇಳಿ ಪ್ರತಿ ಗುರುವಾರ ಮಕ್ಕಳ ಮನೆಗಳಿಗೆ ಭೇಟಿಯನ್ನು ಶಿಕ್ಷಕರು, ಹೆಡ್ ಮಾಸ್ಟರ್ ಎಲ್ಲರೂ ಕೂರಿಸ್ಕೊಂಡು ಮನೆಗೆ ಹೋಗಿ ಆ ಮಕ್ಕಳಿಗೆ ಮತ್ತು ಅವ್ರ ಪಾಲಕರಿಗೆ, ಮಕ್ಕಳಿಗೆ ಓದೋಕ್ಕೆ ಹೇಳುವಂಥದ್ದು, ಪಾಲಕರಿಗೆ ಕೂಡ ಮಾಹಿತಿಯನ್ನು ಕೊಟ್ಟು ನಿಮ್ಮ ಮಕ್ಕಳು ಈ ಸಲ SSLC ಇದಾರ, ಅವ್ರಿಗೆ ಓದ್ಸಕ್ಕೆ ಬಿಡ್ರಿ, ಬೇರೆ ಹೊರಗಡೆ ಹೋಗೋದು ಅಥವಾ TV ನೋಡೋದು ಜಾಸ್ತಿ ಮಾಡದೇ ಇರುವಂಗೆ ನೋಡ್ಕೊಳ್ರಿ ಅಂತೇಳಿ ಹೇಳಿ ಅವರು ಎಲ್ಲರೂ ಕೂಡ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಮತ್ತು ಪ್ರತಿಯೊಂದು ಶಾಲೆಯಲ್ಲಿ ಅವ್ರದ್ದೇ ಆದಂಥ ಗುಂಪು ಚರ್ಚೆಗಳನ್ನು ಮಾಡಿರುವಂಥದ್ದು, ವಿಶೇಷ ಕಾರ್ಯಕ್ರಮಗಳನ್ನು ಶಾಲಾ ಹಂತದಲ್ಲೂ ಕೂಡ ಭಾಳಷ್ಟು ಮುಖ್ಯಸ್ಥರು ತಮ್ಮದೇ ಆದಂತಹ ಒಂದು ಕಾರ್ಯಕ್ರಮಗಳನ್ನು ಮಾಡಿಕೊಂಡಿದ್ರು. ಆಮೇಲೆ ರೆಡ್ ಮತ್ತು ಬ್ಲೂ ಗ್ರೀನ್ ಗ್ರೂಪ್ಗಳನ್ನಾಗಿ ಮಕ್ಕಳನ್ನು ಗುರುತಿಸಿ ಹೈಯೆಸ್ಟ್ ಮಾಡುವಂಥ ಮಕ್ಕಳು ಯಾವು, ಮೀಡಿಯಮ್ ಆಗಿರುವಂಥ ಮಾರ್ಕ್ಸ್ಗಳನ್ನು ತೆಗೆಯುವಂಥ ಮಕ್ಕಳು ಯಾವು, ಮತ್ತು ನಮ್ಮ ನಿರೀಕ್ಷೆಗೆ ಇನ್ನೂ ಕಡಿಮೆ ಆಗುವಂತಹ ಮಕ್ಕಳು ಯಾವುದು ಅಂತೇಳಿ ಗುರುತಿಸಿ ಆ ಮಕ್ಕಳಿಗೆ ಹೆಚ್ಚಿನ ಒಂದು ವಿಶೇಷವಾಗಿ ಕಾಳಜಿ ವಹಿಸಿ ಅವ್ರಿಗೆ ಬೇಕಾದಂತಹ ಯಾವ ರೀತಿಯಾಗಿ ಅವ್ರಿಗೆ ಓದಬೇಕು, ಬರೀಲಿಕ್ಕೆ ಎಲ್ಲಿ ತೊಂದರೆ ಆಗ್ತಾ ಇದೆ ಅಲ್ಲೇ ಬರವಣಿಗೆಯನ್ನು ಮಾಡಿಸುವಂಥದ್ದು. ಮತ್ತು ವಿಷಯವಾರು ಏನಾದರೂ ಕಠಿಣ ವಿಷಯಗಳಿದ್ದರೆ ಅವರು ಮಕ್ಕಳ ಜೊತೆ ಅವ್ರಿಗೆ ದತ್ತು ಕೊಟ್ಟು, ಆ ಮಕ್ಕಳನ್ನು ಶಿಕ್ಷಕರಿಗೆ ದತ್ತು ಕೊಟ್ಟು, ಇವನ್ ಮುಖ್ಯೋಪಾಧ್ಯಾಯರಿಗೂ ದತ್ತು ಕೊಟ್ಟು ಅಲ್ಲಿ ಆ ಕೆಲಸವನ್ನು ನಿರ್ವಹಿಸಿದ್ವಿ. ಆಮೇಲೆ ಪ್ರತಿ ಶಾಲೆಗಳಿಗೂ ನಾವೆಲ್ಲರೂ ಭೇಟಿ ಕೊಟ್ಟು ಅಲ್ಲಿ ಮಾಹಿತಿಯನ್ನು ಪಡ್ಕೊಂಡು ವಿಶ್ಲೇಷಣೆ ಮಾಡಿ ಅಂತಹ ಮಕ್ಕಳಿಗೆ
ಚೆನ್ನಾಗಿ ಓದೋದಕ್ಕೆ ಪ್ರೇರೇಪಣೆ ಮಾಡಿದ್ವಿ. ಆಮೇಲೆ ನಂದೀಶ್ ರೆಡ್ಡಿ ಅಂತ ಅನ್ನುವಂಥ ಒಬ್ಬರನ್ನ ರಿಸೋರ್ಸ್ ಪರ್ಸನ್ನ ಅವ್ರನ್ನೂ ಕೂಡ ಕರೆಸಿ ಬಹಳಷ್ಟು ಸೆಲೆಕ್ಟೆಡ್ ಮಕ್ಕಳನ್ನ ಅಲ್ಲಿ ಕರೆಸಿ ಎಲ್ಲ ಗ್ರೂಪ್ನಿಂದನೂ ಸೆಲೆಕ್ಟೆಡ್ ಮಕ್ಕಳನ್ನ ಅಲ್ಲಿ ಕರೆಸಿ ಅದು ಒಂದು ಪರಿಣಾಮಕಾರಿಯಾದಂತಹ ಕೆಲಸವನ್ನು ಮಾಡ್ತು ಅಂತ ಅನ್ನೋದ್ರೊಳಗೆ ಎರಡು ಮಾತಿಲ್ಲ. ಹಾಗೆ ನಮ್ಮ ಶಿಕ್ಷಕರ ನಿರಂತರ ಪರಿಶ್ರಮ, ಮುಖ್ಯೋಪಾಧ್ಯಾಯರ ಒಂದು ಪರಿಶೀಲನೆ ಮತ್ತು ಅವರೆಲ್ಲ ನೋಡಿ ಗೈಡ್ ಮಾಡುವಂಥದ್ದು, ಹಿಂಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವೆಲ್ಲ ಹಾಕ್ಕೊಂಡಿದ್ದೀವಿ. ಜೊತೆಗೆ ಮಕ್ಕಳು ಪರಿಶ್ರಮ ಭಾಳಷ್ಟು ಎದ್ದು ಕಾಣಿಸುತ್ತೆ. ಒಳ್ಳೇದು ಮೇಡಮ್, ಧನ್ಯವಾದಗಳು ಮೇಡಮ್. ಮತ್ತೇನು ಹಿಂಗೆ ಪ್ರಶ್ನೆ ಕೇಳೋದು ಬೆಳೆಸಿದ್ದು ಕಾರ್ತಿಕ್ ರುದ್ರಗೌಡ ಬಡಗೌಡ್ರೆ, ತಾಲೂಕಿಗೆ 617 ಮಾರ್ಕ್ಸ್ ತೊಗೊಂಡು ಪ್ರಥಮ ಸ್ಥಾನದಲ್ಲಿ ಬಂದಿದೆಯಾ ಹುನೂನ್ ತಾಲೂಕಿಗೆ. ಸೊ ಇದ್ರ ಬಗ್ಗೆ ನಿನ್ನ ಅನಿಸಿಕೆ ಏನಪ್ಪ? ಖುಷಿ ಆಗೋದು ಸರ್. ಭಾಳ ಪರಿಶ್ರಮ ಪಡಿದ್ದೆ. ಅವಾಗ ಸ್ಕೂಲಿಗೆ ಇದ್ದಂಗೆ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡಿದರೆ, ರಾತ್ರಿ ಸ್ಟಡಿ ಪೀರಿಯಡ್ ತೊಗೊಂಡು ಚಲೋತ್ನಾಗ ಓದಕ್ಕೆ ಸಪೋರ್ಟ್ ಮಾಡ್ರೆ. ಆಗ ಎಲ್ಲರೂ ಸಪೋರ್ಟ್ ಇದಕ್ಕೆ ಎಷ್ಟು ಮಾಡೋಕ್ಕೆ ಸಾಧ್ಯ ಆಗೈತಿ. ಎಲ್ಲರೂ ಆಫೀಸರ್ಸ್ ಮನೆಗೆ ಬಂದು ಖುಷಿಯಾಗಿತ್ತು. ಒಂದು ಕನಸಿತ್ತು ಮನೆಗೆ ಕರೆಸ್ಬೇಕಂತ ನಮ್ಮ ಟೀಚರ್ಸ್ ಚಾಲೆಂಜ್ ಮಾಡಿದ್ದೆ. ಓಕೆ, ಇದಕ್ಕೆ ಟೀಚರ್ ನಾವು ಸ್ಕೂಲ್ನಾಗ ಚಾಲೆಂಜ್ ಮಾಡಿದ್ದೆ, ಮಿಸ್ರಿ ಮನೆಗೆ ಕರ್ಸ್ತೀನಿ ಅಂತ. ಅದೀಗ ನನ್ನ ಸಹಿತ ಖುಷಿ ಆಗೋದು. ಒಳ್ಳೆಯದು. ಇನ್ನು ಮುಂದಿನ ಗುರಿಗಳೇನಪ್ಪಿ? ಮುಂದೆ IAS ಆಫೀಸರ್ ಹಾಕಂದ್ರೆ ಈಗ ಹೆಂಗೆ ಚಲೋತ್ನ ಪರ್ಸೆಂಟ್ ಏನು ಮುಂದೆ ನಂಗೆ ಚಲೋತ್ನ ಓದ್ಕೊಂತ ಕಂಟಿನ್ಯೂ ಮಾಡಿ. ಒಳ್ಳೆಯದು.